ಸಾಕ್ಷಿಯಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರು
ನಡೀಲಿಕ್ಕಿದೆ. ಇದರ ಒಂದು ಸಂಭ್ರಮದ ಕ್ಷಣವನ್ನ ಕೂಡ ನೋಡುವಂತ ಅವಕಾಶಗಳಿವೆ. ಭಗವದ್ಭಕ್ತರು ಅನ್ನಪೂರ್ಣ ಚಂದ್ರಕ್ಕೆ ಹೋದ್ರೆ ಅಲ್ಲೇ ದೊಡ್ಡ ಒಂದು ಪ್ರದರ್ಶನವನ್ನು ನೋಡಲಿಕ್ಕೆ ಅವಕಾಶವಿದೆ. ಆದರಣೀಯ ಭಗವದ್ಭಕ್ತರೇ, ವಿಷಾದನೀಯ ಏನಪ್ಪಾ ಅಂತ ಕೇಳಿದ್ರೆ, ಕಳೆದ 5 ಗಂಟೆಯಿಂದ ಅತಿ ಹೆಚ್ಚು ನಾವು ಅನೌನ್ಸ್ಮೆಂಟ್ ಮಾಡಿದ್ದು ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗೃತಿಯಿಂದ ಇದ್ದೀರಿ. ನಾವು ಪದೇ ಹೇಳ್ತಾ ಹೋದ ಹಾಗೆ 2 ಪ್ರಕರಣ ದಾಖಲಾಗಿದೆ. ಇದು ಮುಂಜಾಗ್ರತಾ ಕ್ರಮದ ವಿರುದ್ಧವಾಗಿ ನಮ್ಮ ಅಜಾಗರೂಕತೆಗೆ ಅನ್ನೋದು ನಮಗೆ ಒಂದು ಪ್ರಶ್ನಾರ್ಥಕತೆ ಬರ್ತಾ ಇದೆ. ದಯವಿಟ್ಟು ಅಜಾಗರೂಕತೆ, ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಇಲ್ಲದೆ ಇದ್ರೆ 3ನೇ ಪ್ರಕರಣ ದಾಖಲಾಗಬಹುದು. ದಯವಿಟ್ಟು ಯಾವುದೇ ಪೋಷಕರು ನಿಮ್ಮ ಮಕ್ಕಳ ಕಡೆ ಗಮನವನ್ನು ಕೊಡುವುದಿಲ್ಲ ಅಂತಲ್ಲ, ಸುಮ್ಮನೆ ಬಿಟ್ಟರೆ ಈಗ 2 ಪ್ರಕರಣ ಚಿನ್ನವನ್ನ ತಗೊಂಡು ಹೋಗುವುದಾಗಿದೆ. ದಯವಿಟ್ಟು 3ನೇ ಪ್ರಕರಣ ನಮ್ಮ ಹತ್ರ ಬರದ ರೀತಿಯಲ್ಲಿ ನಿಮ್ಮ ಮಕ್ಕಳ ಕಡೆಗೆ, ನಿಮ್ಮ ಮಗುವಿನ ಗುತ್ತಿಗೆಯಲ್ಲಿ ಚಿನ್ನದ ತರ ಇದೆ, ಯಾರೋ ಒಬ್ಬ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಅನ್ನೋದು ಖಂಡಿತವಾಗಿಯೂ ಕೂಡ ಬೇಡ. ಏನೂ ಆಗುವುದಿಲ್ಲ ಅನ್ನುವುದು ಮಾಹಿತಿ ಕೇಂದ್ರದಿಂದ ಬರುವ ಮಾಹಿತಿ ನಿಮ್ಮನ್ನ ಎಚ್ಚರಿಸುವುದಕ್ಕೆ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಮಕ್ಕಳ ಕಡೆ ವಿಶೇಷ ಗಮನವನ್ನು ಕೊಡಿ ಎನ್ನುವ ವಿನಂತಿಯನ್ನ ಮತ್ತೊಮ್ಮೆ ಮಾಡಿಕೊಳ್ಳುತ್ತಿದ್ದೇವೆ.
ಜನರ ಜೊತೆ ಆಗುವುದಕ್ಕಿದೆ. ಎಲ್ಲ ಕಾರಣದಿಂದ ಕಾಯುತ್ತಿರುವಂತಹ ಆ ಫಲಿತಗಳಿಗೆ ನಮ್ಮ ಹೊರಭಾಗದಲ್ಲಿರುವಂತಹ ಎಲ್ಇಡಿ ಪರದೆಗಳಲ್ಲೂ ಕೂಡ ನೋಡುವುದಕ್ಕೆ ನಿಮಗೆ ಸಾಧ್ಯ ಇದೆ. 4ರಿಂದ 5 ಚಾಪ್ಟರ್ಗಳಲ್ಲಿ ದೈವತ ಕೊಡುವಂತಹ ಕಾರ್ಯ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ಗುಂಪು ಗುಂಪೆಲ್ಲ ಮಾಡದೆ ಎಲ್ಇಡಿ ಪರದೆಗಳಲ್ಲೂ ಕೂಡ ದೇವರ ದರ್ಶನವನ್ನು ಪಡೆದುಕೊಳ್ಳುವಂತಹ ಕಾರ್ಯವನ್ನು ಮಾಡಬಹುದು. ಈಗಾಗಲೇ ಉಳ್ಳಾಲ್ತಿ ಅಮ್ಮನ ಬರಬೇಡಿ ಕೆಲವೇ ಕ್ಷಣಗಳಲ್ಲಿ ಆಗಲಿದೆ. ಯಾವಾಗ ಜೋರಾಗಿ ದುಡ್ಡು ಮತ್ತು ಪ್ರದರ್ಶನ ಆರಂಭ ಆಗುತ್ತೆ ಆವಾಗ ಉಳ್ಳಾಲ್ತಿ ಅಮ್ಮನ ಪ್ರವೇಶ ರಾಜಾಂಗಣಕ್ಕೆ ಅನ್ನುವಂಥದ್ದು ನಿಮಗೆ ಶುಭ ಸೂಚನೆ. ಆ ನಿಟ್ಟಿನಲ್ಲಿ ದುಡ್ಡು ಮತ್ತು ಪ್ರದರ್ಶನವನ್ನ ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಷಯ ಇದೆ. ಅನ್ನಪೂರ್ಣ ಚಂದ್ರಕ್ಕೆ ಹೋದ್ರೆ ದುಡ್ಡು ಮತ್ತು ಪ್ರದರ್ಶನವನ್ನ ಕಣ್ಣಾರೆ ನೋಡುವಂತ ಸದುಪಯೋಗ ಮಾಡಿಕೊಳ್ಳಿ. ಒಟ್ಟಾರೆ ದೇವರನ್ನ ಕಂಡು ನೀವು ಪುನೀತರಾಗಿರುವಂಥದ್ದು ದೇವಸ್ಥಾನದ ಜಗತ್ತಾಪನ ಸಮಿತಿ ಮತ್ತು ಎಲ್ಲರ ಆಶಯ. ಆ ನಿಟ್ಟಿನಲ್ಲಿ ಏನೇ ಸಂಭ್ರಮ ಇದ್ದರೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ವಯಸ್ಸಿನ ಬಗ್ಗೆ, ನಿಮ್ಮ ಬೆಳೆ ಮಾಡುವ ವಸ್ತುಗಳ ಬಗ್ಗೆ ವಿಶೇಷ ಗಮನ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಎಚ್ಚರ ಎಚ್ಚರ ಎಚ್ಚರ. ಮುತ್ತೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀ ಲಕ್ಷ್ಮೀದೇವಿ ಬೆಟ್ಟ, ರೈಲ್ವೆ ನಿಲ್ದಾಣದ ಬಳಿ ನಿನ್ನೆ ದಿನಾಂಕ 25ನೇ ತಾರೀಕು ಶುಕ್ರವಾರ ವರ್ಷಪ್ರತಿ ನಡೆಯುವ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವವು ಮಹಾದೇವಿಯ ಪೂಜೆ ನಂತರದಲ್ಲಿ ದುರ್ಗಾ ಪರಮೇಶ್ವರಿಯ
ಎಣ್ಣೆ ಇಲ್ಲ students. Madam.
ಲೈನ್ ವಾಹನ ಸಂಖ್ಯೆ KA 21 P N2 3 ಅವರ ದೇವಸ್ಥಾನ ಆರ್ಯಪ್ಪು ನೆರಳೆಕಟ್ಟೆ. ಇಲ್ಲಿ ದಿನಾಂಕ 26 ಮತ್ತು ಏಪ್ರಿಲ್ 27ರಂದು ವಾರ್ಷಿಕ ಮಾರಿ ಪೂಜೆಯು ನೆರವೇರಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಿತಿಯ ಸದಸ್ಯರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀ ಲಕ್ಷ್ಮೀದೇವಿ ಬೆಟ್ಟ. ಇಲ್ಲಿ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವವು ದಿನಾಂಕ 25/4/2025 ಶುಕ್ರವಾರದಂದು ನಡೆಯಲಿಕ್ಕಿದೆ. 27ನೇ ತಾರೀಕು ಆದಿತ್ಯವಾರ ರಾತ್ರಿ ಕಲ್ಲುರ್ಲಿ ಮತ್ತು ಗುಳಿಗ ದೈವಗಳ ನೇಮೋತ್ಸವವು ನಡೆಯುತ್ತದೆ. ಮೇ 4ರಂದು ಆದಿತ್ಯವಾರ ರಾತ್ರಿ ಕಲ್ಲುರ್ಲಿ ದೈವಕ್ಕೆ ಅಗೇಲು ಸೇವೆ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.
ಅಮೂಲ್ಯವಾದ ವಸ್ತುಗಳ ಬಗ್ಗೆ ಆಭರಣಗಳ ಎಲ್ಲಿ ಒಳಗೆ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ವಾವ್ ವಾವ್ ವಾವ್, ಎಂತ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು
ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ವಾವ್ ವಾವ್.
ಆದರಣೀಯ ಭಗವದ್ಭಕ್ತರೇ, ವಿಶೇಷ ಪ್ರಕಟಣೆ. ಈಗಾಗಲೇ ಎಚ್ಚರಿಕೆಯ ಕರೆಯನ್ನ ಸಾಕಷ್ಟು ಬಾರಿ ಕೊಟ್ಟಿದ್ದೇವೆ. ಮಕ್ಕಳ ಗುತ್ತಿಗೆಯಿಂದ ಚಿನ್ನದ ಸರವನ್ನ ಎಗರಿಸುವ 2 ಪ್ರಕರಣ ದಾಖಲಾಗಿದೆ. ದಯವಿಟ್ಟು 4 ಗಂಟೆಯಿಂದ ಇದೇ ಸೂಚನೆಯನ್ನ ನಾವೆಲ್ಲ ಪೋಷಕರಿಗೆ ನೀಡುತ್ತಾ ಇರುವಂತದ್ದು. ಈಗ ಖುದ್ದಾಗಿ ಪೊಲೀಸ್ ಉಪ ನಿರೀಕ್ಷಕರಾಗಿರುವ ಆಂಜನೇಯ ರೆಡ್ಡಿ ಅವರು ಇಲ್ಲಿ ಬಂದು ನಮಗೆ ಮಾಹಿತಿಯನ್ನ ನೀಡುತ್ತಾರೆ. ಪ್ರತಿ ಪೋಷಕರಲ್ಲಿ ಒಂದು ಮನವಿಯನ್ನ ಮಾಡಿ, ನಿಮ್ಮ ಪುಟ್ಟ ಮಕ್ಕಳ ಗುತ್ತಿಗೆಯಲ್ಲಿ ಚಿನ್ನದ ಸರ ಇದ್ರೆ ಅದನ್ನ ನೀವೇ ತೆಗೆದು ಪೋಷಕರ ಪರ್ಸಲ್ಲಿ ಹಾಕಬೇಡಿ. ಯಾಕಂತ ಹೇಳಿದ್ರೆ ನಾವು ಅನೌನ್ಸ್ ಮಾಡಿಯೂ ನಿಮ್ಮನ್ನ ಎಚ್ಚರಿಸಿಯೂ 2 ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಅಜಾಗರೂಕತೆಗೆ ಮತ್ತೊಂದು ಪರಮಾವಧಿ ಅಂತ ಅಂದ್ಕೊಂಡಿದ್ದೇವೆ. ಎಲ್ರಿಗೂ ಆ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇದೆ, ನಮ್ಗೆ ಗೊತ್ತಿದೆ. ಆದ್ರೂ ನಿಮ್ಮನ್ನ ಎಚ್ಚರಿಸುವಂತದ್ದು, ಎಲ್ಲಿ ರಶ್ ಆಗುತ್ತೆ ಅಲ್ಲಿ ಈ ಕಳ್ಳಕಾಕರ ಕೈವಾಡ ಜಾಸ್ತಿ ಇರುತ್ತೆ. ಸುಮ್ಮನೆ ರಶ್ ಅನ್ನ ಸೃಷ್ಟಿಸಿ
ಅಲ್ಲಿಂದ ಚಿನ್ನವನ್ನ ಎಗರಿಸುವ ಕಾರ್ಯವನ್ನ 2 ಮಕ್ಕಳಿಂದ ಮಾಡಿ ಆಗಿದೆ. ದಯವಿಟ್ಟು ಇನ್ನೊಂದು ಪ್ರಕರಣ ಆಗಬಾರದು ಅನ್ನೋದು ಪೊಲೀಸ್ ಇಲಾಖೆ ಆಶಯ, ನಮ್ಮದು ಆಶಯ. ದಯವಿಟ್ಟು ಪೋಷಕರು ನಿಮ್ಮ ಮಕ್ಕಳ ಕುತ್ತಿಗೆಗೆ ಚಿನ್ನದ ಸರವನ್ನ ಹಾಕಿದ್ರೆ ಖಂಡಿತವಾಗಿ ಅದನ್ನು ತೆಗೆದು ನಿಮ್ಮ ಪರ್ಸಲ್ಲಿ ಹಾಕಿಕೊಳ್ಳಿ. ಅದೇ ರೀತಿ ಪುರುಷರ ಕುತ್ತಿಗೆಯಿಂದ ದೊಡ್ಡ ಹೊತ್ತಿಗೆಯಿಂದ ಹೋಗುವುದಿಲ್ಲ ಅಂತ ಗ್ಯಾರಂಟಿ. ಆದ್ರೆ ನಿಮ್ಮ ಬೆಲೆ ಮಾಡುವ ವಸ್ತುಗಳಿಗೆ ನೀವು ಜವಾಬ್ದಾರಿ ಮತ್ತು ವಿಶೇಷ ಹೆಚ್ಚಾಗಿರಲಿ. ಗಂಡರು ಯಾವ ರೂಪದಲ್ಲಿ ಸರ್ಕಾರ ಗೊತ್ತಾಗುವುದಿಲ್ಲ, ಅದರ ವಿಶೇಷ ಜಾಗೃತಿ ಅನ್ನುವಂಥದ್ದು ಪೊಲೀಸ್ ಇಲಾಖೆಯಿಂದ ಬರೆಯುವ ಮಾಹಿತಿ. ದಯವಿಟ್ಟು ನಿಮ್ಮ ಬೆಲೆ ಮಾಡುವ ವಸ್ತುಗಳ ಕಡೆಗೆ ನಿಮ್ಮ ಮಕ್ಕಳ ಕುತ್ತಿಗೆಯಲ್ಲಿರುವಂಥದ್ದು, ವಯಸ್ಕರ ಕುತ್ತಿಗೆಯಲ್ಲಿರುವಂಥದ್ದರ ಕಡೆ ವಿಶೇಷ ಗಮನ ಇರಲಿ. ಇದು ಮನವಿ 3ನೇ ಪ್ರಕರಣ ದಾಖಲಾಗದಿರಲಿ ಅನ್ನುವಂಥದ್ದು ನಮ್ಮ ಆಶಯ. ತೊಡೋಳು ವಿಡಿಯೋ ಕಾಳು ಕೆಳಗೆ ಫೋಟೋ ಇಲ್ಲ
दिसतवा तुम्ही बैशा बाबू तशी बैस तू रापलर तू गेला अंगार पुरा पडता रामेर बैस जणी पडता तशी बैस आवांग असू गेलं की अस धरू काय कसं ना दिसतवे ते उज्ज अंपडे कटपड उज्ज दिसतस वा रापलर तू आता एवढं काही इथलं की तुम्ही रापला पण गेला अंगार पडता नाही रे ಗೊತ್ತಾ ಅವಳು ಬರಲಿಲ್ಲ ಇನ್ನು ಸಹ ಬರುವಾಗ ತೋರಿಸ್ತೇವೆ ನಿಮಗೆ ಆರಾಮ್ಸೆ ನಿಲ್ಲಿ ಬರಲಿಲ್ಲ ಇನ್ನು ಸಹ बाबू शॉल दी गो कर्म शाळा शिकतात मग थंडीला ಅವ್ರಿಗೆ ಹೇಳು ಆಯ್ತಾ ಇಲ್ಲಿ ಗಟ್ಟು ಸ್ಪೀನ್ ಹಾಕ್ಲಿಕ್ಕೆ ನಾವು ಕುತ್ಕೊಂಡು ನೋಡ್ತೇವೆ ದೇವಸ್ಥಾನ बैग दिला बैग दूसरा पैस कुत्ता जेगो बक्का तुझे रोज का बट इधे पी चढ़ लो ಬಂತು 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 ಅದು ದೇವಾಂಗುತ್ತಿಲ್ಲ ನೆತ್ತೆ ಬೈರ್ಪಳೆ 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 कुटाना कुटाना पैसे न पड मस्त मागे बैर आकाश बैला पूरा दिसला पण दिसना जलाडला मुकाबे ये तो पातेर वर मारन ಇನ್ನೊಂದು ಹತ್ತೆ ಉಂಟಲ್ಲ ಅಲ್ಲಿದೆ ಅದರ ಈಚೆ ಇದೆ
ಒಂದು ಪಡೆದುಕೊಳ್ಳಬಹುದು. ಬೈಕಿನಲ್ಲಿ ಒಂದು ಇರ್ತದೆ.
ಮಾಡಿರುವ ಪ್ರಕಾರ ಒಳಾಂಗಣವನ್ನು ಪ್ರವೇಶಿಸಿದ ಬಳಿಕ ದೇವರ ಸೇವೆ We'll be right back.
ಬರ್ಕೊಳ್ಬಹುದು. ಭಗವಂತನ ಆಧಾರವಿದಗಳಿಗೆ ಶರಣು ಶರಣು ಎನ್ನುತ್ತಾ ಈ ಜಾತ್ಯೋತ್ಸವವನ್ನ ಸುಂದರವಾದ ಕ್ಷಣಗಳನ್ನ ಅನುಭವಿಸ್ತಾ ಇದ್ದೇವೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೋತ್ಸವದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಪೂರಕವಾಗಿ ಸ್ವಯಂ ಸೇವಕರು, ಭಕ್ತಾದಿಗಳು, ವ್ಯವಸ್ಥಾಪನಾ ಸಮಿತಿಯವರು, ಹೀಗೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ಸುಮಾರು ದಿನಗಳಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ಈ ಮಾಣಿಕೇಶ್ವರ ದೇವರ ಪವಿತ್ರವಾದ ಪಾದಾರವಿಂದಗಳಿಗೆ ಗೋವಿಂದಾರಿ ಗೋವಿಂದ ಎನ್ನುತ್ತಾ ಈ ಕ್ಷಣಗಳನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಮನಸ್ಸಿನೊಂದಿಗೆ ದೇವರ ಪೂಜಾ ಕೈಂಕರ್ಯಗಳು, ಉತ್ಸವಾದಿಗಳು ನಡೀತಾ ಇದೆ. ಎಲ್ಲರೂ ಕೂಡ ಸಹಕಾರವನ್ನು ನೀಡುತ್ತಾ ಪಾವನವಾದ ಪುಣ್ಯ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗಿ ವಿನಮ್ರವಾದ ವಿನಂತಿಯನ್ನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಪರವಾಗಿ ಮಾಡ್ತಾ ಇದ್ದೇನೆ.
ದೇವರ ರಥೋತ್ಸವ ನಿರಂತರವಾಗಿ ಸಾಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ನಿರಂತರವಾಗಿ ಬೆಳಗಿನ ತನಕ ವೈದಿಕ ವಿಧಿವಿಧಾನ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಸಾಗಿ ಬರಲಿದೆ. ಜೊತೆಗೆ ದೇವಸ್ಥಾನದ ಜಾತ್ರಾ ಗದ್ದೆಯಲ್ಲಿ ಇದೀಗ ಭಕ್ತರ ಸಂಖ್ಯೆ ಕಡಿಮೆಯಾಗಿ ಮನೆಯತ್ತ ಮುಖ ಮಾಡುತ್ತಾ ಇದ್ದೇವೆ. ಎಲ್ಲೆಲ್ಲಿ ಗುಂಪುಗಳಿದೆ ಅಖಿಲ ಘಟನಾಕ್ರಮಗಳು ಭಕ್ತರು ಕೂಡ ದೇವರ ಬಲಿ ಉತ್ಸವ ನಿರಂತರವಾಗಿ ಒಳಭಾಗದಲ್ಲಿ ಆಗ್ತಾ ಇದೆ. ಅದಾದ ನಂತರ ಕನ್ನಡ ರಥೋತ್ಸವ ತೆಪ್ಪೋತ್ಸವ ಕಾರ್ಯಕ್ರಮಗಳ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಗವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕು. ಜೊತೆಗೆ ಜಾತ್ರಾ ಗದ್ದೆಯಲ್ಲಿ ಉಪಸ್ಥಿತರಿರುವ ಭಗವಂತರು ಕೂಡ ನಿಮ್ಮ ಪುಟ್ಟ ಮಕ್ಕಳ ಬಗ್ಗೆ ವಯಸ್ಕರಿದ್ದರೆ ಅವರ ಬಗ್ಗೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ವಿಶೇಷ ಕಾಳಜಿಯನ್ನ ವ್ಯಕ್ತಪಡಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ ಇದ್ದೇವೆ. ಪದೇ ಪದೇ ವಿನಂತಿಯನ್ನ ಮಾಡಿಕೊಂಡ ಬಳಿಕ ಮೂರನೆಯ ಪ್ರಕರಣ ತನಕ ಬರಲಿಲ್ಲ. ನಿಮ್ಮ ಮಕ್ಕಳ ವಿಶೇಷ ಗಮನವನ್ನ ಕೊಡಿ ಎನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ 17/4/2025 ಗುರುವಾರ ಬೆಳಗ್ಗೆ ಉತ್ಸವ ಕಟ್ಟೆ ಪೂಜೆ ದರ್ಶನ ಬಲಿ ಮಟ್ಟಲು ಕಾಣಿಕೆ ಬ್ರಹ್ಮರತ್ನ ದಾನಿ ದಿವಂಗತ ನೆಟ್ಟಾಳ ಇವರ ಸಹೋದರಿ ಸಹೋದರರು ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ರಾತ್ರಿ 7:30 ನಂತರ ಪ್ರತಿಯೊಂದು ಪ್ರದರ್ಶನ ವಿಶೇಷವಾಗಿ ಪುತ್ತೂರು ಬೆಳ್ಳಿ ನಡೆಯಲಿದೆ. ಆದ ಬಳಿಕ ಪುತ್ತೂರಿನ ಮಹಾಜನತೆ ಭಗವಂತರು ಕಾಂತರದಿಂದ ಕಾಯುತ್ತಿರುವಂತಹ ಹರ ಮಹಾದೇವ ಎನ್ನುವಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ಅತ್ಯಂತ ಹೆಚ್ಚಿನ ಮಳೆಯಿಂದ ನೆರವೇರುವುದಕ್ಕಿದೆ. ಬಂಗಾರ ಕಾಯಕಟ್ಟೆ ಸವಾರಿ ಶ್ರೀ ದಂಡನಾಯಕ ಉಳ್ಳಾದಿನಿ ಮಗಳ ಬೀಳ್ಕೊಡುಗೆ ಶ್ರೀ ಕೂತಬಲ್ಲಿ ಶಯನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ನಾಳೆ ಬೆಳಗ್ಗೆಯಿಂದ ರಾತ್ರಿಯ ತನಕ ವಿಜೃಂಭಣೆಯಿಂದ ನೆರವೇರುವುದಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪುತ್ತೂರಿನ ಎಲ್ಲ ಹೊರಗೂರಿನ ಸಮಸ್ತ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಆದರಣೀಯ ಭಗವದ್ಭಕ್ತರೇ, ಇದೀಗ ಉಳ್ಳಾಲ್ತಿ ಅಮ್ಮ ಮತ್ತು ಮಹಾಲಿಂಗೇಶ್ವರ ದೇವರ ಭೇಟಿಯ ನಂತರ ಬಲಿ ಉತ್ಸವ ರಾಜಾಂಗಣದಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಮಾಲಕ್ಯ ಉತ್ಸವ ಇದೀಗ ಪ್ರಗತಿಯಲ್ಲಿದೆ. ಕಣ್ಣ ರಥೋತ್ಸವ ಮುಂದೆ ನಡೆಯಲಿದೆ. ನೆರೆ ಉತ್ಸವ ನಡೆಯಲಿದೆ. ತೆಪ್ಪೋತ್ಸವ 3 ಕಾರ್ಯಕ್ರಮ ಇನ್ನೂ ಕೂಡ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಉಪಸ್ಥಿತ
ಉಂಡಾ ಕೇಳ ಬ್ಯಾಟ್ರಿ ಉಂಡಾಗೇನು ಬ್ಯಾಟ್ರಿ ಉಂಡಾಗೇನು
ವಿಡಿಯೋ ಮಾಡುದ
सहस्राक्षसते सुधे निषेधशल्यानां मुखाशिवो न
Yes.
ಮಂತ್ಲಿ ಕರೆಂಟ್ ಅಫೇರ್ಸ್ ಸರ್ಕಾರದ ಬೇಜಾರು ಬಿಡ್ತಾರೆ, ಅದನ್ನು ರೆಫರ್ ಮಾಡಿ. ಇದಕ್ಕೆ ಮತ್ತೆ ಯಾವುದಕ್ಕೆ ರೆಫರ್
ಇದ್ದಾನೆ. ಚೇಂಜ್ ಮಾಡ್ತೀನಿ ಅವರ ನಾನು ವೈರ್ ಚೇಂಜ್ ಮಾಡ್ತೀನಿ. ಆಯ್ತು ಹಲೋ
Gel şimdi. Böyle. Allah. Look what it is. Abu silver. Hello. Thank you.
అవును చెప్తారు మూడు చెప్తారు నిజంగా అవును చెప్తారు నిన్న ప్రకారం అవును చెప్తారు ఇప్పుడు అవును అవును చెప్తారు ఉంచారు
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಕೇಳ್ಕೊಂಡೆ. ಉತ್ಸವ ಆಗಬೇಕು.
ಕ್ಲೋಸ್ ಅಪ್.
ಎಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.